ಇವತ್ತು ಕೆಲವೊಂದು ತಪ್ಪು ಪರಿಕಲ್ಪನೆಗಳ ಬಗ್ಗೆ, ಆರ್ಥರೈಟಿಸಲ್ಲಿರೋ ಕೆಲವೊಂದು ತಪ್ಪು ಪರಿಕಲ್ಪನೆಗಳ ಬಗ್ಗೆ ನಾವು ಮಾತಾಡೋಣ. ಮೊದಲನೇದು ಅಂದರೆ, ಏನೋ ಮಂಡಿ ನೋವು, ನಿನಗೇನು ವಯಸ್ಸಾಗೋಗಿದೆಯಾ ಅಂದರೆ, ಈ ಸಂಧಿವಾತ ಒಂದು ವಯಸ್ಸಾದವರಲ್ಲಿ ಕಂಡು ಬರುವಂಥ ಒಂದು ಕಾಯಿಲೆ ಅಂತ. ಅದೊಂದು ಬಹಳ ತಪ್ಪು ಕಲ್ಪನೆ. ಯಾಕಂದರೆ ಆರ್ಥರೈಟಿಸ್ ಅನ್ನೋದು ಎರಡು ವಿಧ. ಒಂದು ಉರಿಯೂತದಿಂದ ಉಂಟಾಗೋದು ಅಥವಾ ಇನ್ಫ್ಲಮೇಟ್ರಿ ಆರ್ಥರೈಟಿಸ್, ಇನ್ನೊಂದು ಸವಿಯೋದ್ರಿಂದ ಅಥವಾ ಮಂಡಿಗಳ ಸವಿತದಿಂದ ಆಗುವಂಥ ಆರ್ಥರೈಟಿಸ್ ಅಥವಾ ಮೆಕ್ಯಾನಿಕಲ್ ಆರ್ ಡಿಜೆನರೇಟಿವ್ ಆರ್ಥರೈಟಿಸ್. ಈ ಮೊದಲನೇ ವಿಭಾಗದ ಆರ್ಥರೈಟಿಸ್, ಏನು ಉರಿಯೂತದಿಂದ ಆಗೋ ಇನ್ಫ್ಲಮೇಟ್ರಿ ಆರ್ಥರೈಟಿಸ್ ಏನಿದೆ, ಇದು ಮಕ್ಕಳಲ್ಲೂ ಕಂಡುಬರುತ್ತೆ. ಯಂಗ್ ಅಡಲ್ಟ್ಸ್ ಅಂದರೆ 20ರಿಂದ 50 ಪ್ರಾಯದವರಲ್ಲೂ ಕಂಡುಬರುತ್ತೆ. ಇವಾಗ ಇವರೆಲ್ಲ ವಯಸ್ಸಾದವರ ಅಲ್ಲ, ಖಂಡಿತವಾಗಿಯೂ ಅಲ್ಲ. ಈ ಮಂಡಿ ಸವಿಯೋದ್ರಿಂದ ಬರುವಂಥ ಆರ್ಥರೈಟಿಸ್ ಏನಿದೆ ಅಥವಾ ಸಂಧಿವಾತ ಏನಿದೆ, ಇದಕ್ಕೆ ಆಸ್ಟಿಯೋ ಆರ್ಥರೈಟಿಸ್ ಅಂತೀವಿ. ಇದಷ್ಟೇ ಕೆಲವೊಂದು ವಯಸ್ಸಾದವರಲ್ಲಿ ಕಂಡುಬರುವಂಥ ಆರ್ಥರೈಟಿಸ್. ಸೊ ಆರ್ಥರೈಟಿಸ್ ಅಥವಾ ಸಂಧಿವಾತ ವಯಸ್ಸಾದವರಲ್ಲಿ ಬರೋ ಕಾಯಿಲೆ ಮಾತ್ರ ಅಲ್ಲ, ಇದು ಎಲ್ಲ ಪ್ರಾಯಗಳಲ್ಲೂ ಕಂಡುಬರುತ್ತದೆ. ಯಾವ ಪ್ರಾಯದಲ್ಲಿ ಬರುತ್ತದೆ ಅಂತ ನೋಡಿಕೊಂಡು ಅದು ಯಾವುದರಿಂದ ಬರುತ್ತದೆ ಅಂತ ಹೇಳ್ಬೋದು. ಎರಡನೇ ತಪ್ಪು ಕಲ್ಪನೆ ಅಂದರೆ, ಎಲ್ಲ ಮಂಡಿ ನೋವು ಆರ್ಥರೈಟಿಸ್ ಅಂತ. ಯಾವುದಾದ್ರೂ ಒಂದು ಸಂಧಿಯ ನೋವು ಬಂತು ಅಂದರೆ ಇದು ಆರ್ಥರೈಟಿಸ್ ಇರ್ಬೋದಾ ಅಂತ ಒಂದು ಕಲ್ಪನೆ ಇದೆ. ನಾವು ಮೊದಲೇ ಹೇಳಿದ್ವಿ, ಆರ್ಥರೈಟಿಸ್ ಅನ್ನೋದು ಒಂದು ರೋಗ ಲಕ್ಷಣ. ಆರ್ಥರೈಟಿಸ್ ಅಂತ ಹೇಳೋಕ್ಕೆ ಒಂದು ಸಂಧಿಯಲ್ಲಿ ನೋವು ಅಲ್ಲದೆ ಊತ ಇರಬೇಕು, ಊತದ ಜೊತೆ ಅದು ಮಡಚೋಕ್ಕೂ ಕಷ್ಟ ಆಗಿರಬೇಕು. ಇಷ್ಟಿದ್ದಾಗಷ್ಟೇ ಅದಕ್ಕೆ ಆರ್ಥರೈಟಿಸ್ ಅಂತೀವಿ. ಇವಾಗ ನೋಡಿಯಪ್ಪ, ಒಂದು ಚಾಮುಂಡಿ ಬೆಟ್ಟ ಹತ್ತು ಬರ್ತೀವಿ, ಬೆಟ್ಟ ಇಳಿದಿದ ತಕ್ಷಣ ಸ್ವಲ್ಪ ಮಂಡಿ ನೋವುತ್ತೆ, ಇದು ಸಹಜ. ಅದರ ಅರ್ಥ ಇದು ಆರ್ಥರೈಟಿಸಿಂದ ಅಲ್ಲ. ಅದೇ ಮಂಡಿ ನೋವಿನ ಜೊತೆ ಊತನೂ ಇದ್ದಿದ್ರೆ ಅಥವಾ ಮಡಚೋಕ್ಕೂ ಆಗಿಲ್ಲ ಅಂತ ಹೇಳಿದರೆ ಆರ್ಥರೈಟಿಸ್ ಅಂತೀವಿ. ನಾ ಏನು ಹೇಳೋಕ್ಕೆ ಬರ್ತೀವಿ ಅಂದರೆ, ಎಲ್ಲ ಮಂಡಿ ನೋವುಗಳು, ಎಲ್ಲ ಸಂಧಿ ನೋವುಗಳು ಆರ್ಥರೈಟಿಸಿಂದ ಅಲ್ಲ. ನಿಮಗೆ ಇದರಲ್ಲಿ ಯಾವ್ದಾದ್ರು ಡೌಟ್ ಇದ್ದರೆ ಖಂಡಿತವಾಗ್ಲೂ ನಿಮ್ಮ ರುಮಟಾಲಜಿಸ್ಟ್ ನಿಮಗೆ ಅದನ್ನ ಬಗೆಹರಿಸ್ಕೊಡ್ತಾರೆ. ಮೂರನೇ ತಪ್ಪು ಕಲ್ಪನೆ, ವ್ಯಾಯಾಮ ಮಾಡಿದ್ರೆ ಆರ್ಥರೈಟಿಸ್ ಇನ್ನೂ ಹದಗೆಡುತ್ತೆ, ವ್ಯಾಯಾಮ ಮಾಡಬಾರ್ದು. ಇದೊಂದು ಬಹಳ ದೊಡ್ಡ ತಪ್ಪು ಕಲ್ಪನೆ. ಯಾಕಂದರೆ ಕೆಲವೊಂದು ಆರ್ಥರೈಟಿಸ್ಗೆ ವ್ಯಾಯಾಮನೇ ಔಷಧಿ. ಉದಾಹರಣೆಗೆ ಮಂಡಿ ಸವಿತ ಅಥವಾ ಮಂಡಿಯ ಆಸ್ಟಿಯೋ ಆರ್ಥರೈಟಿಸಲ್ಲಿ ನಾವು ವ್ಯಾಯಾಮಕ್ಕೆ ಅತ್ಯಂತ ಹೆಚ್ಚು ಪ್ರಾಮಾಣಿಕತೆ ಕೊಡ್ತೀವಿ. ವ್ಯಾಯಾಮದಿಂದನೇ ಎಷ್ಟೊಂದು ಜನರು ನೋವು ಉರಿಯೂತ ಹೋಗ್ಬಿಡುತ್ತೆ ಆ ಮಂಡಿಯಲ್ಲಿ. ಸೊ ವ್ಯಾಯಾಮ ಅನ್ನೋದು ಆರ್ಥರೈಟಿಸಿಗೆ ಕೆಟ್ಟದಲ್ಲ, ಆದರೆ ಯಾವ ರೀತಿ ವ್ಯಾಯಾಮ ಯಾವ ರೀತಿ ಆರ್ಥರೈಟಿಸಿಗೆ ಬೇಕಾಗೋದು ಅನ್ನೋದು ನೀವು ನಿಮ್ಮ ಡಾಕ್ಟ್ರ್ ಜೊತೆ ಅಥವಾ ಫಿಸಿಯೋಥೆರಪಿಸ್ಟ್ ಜೊತೆ ಮಾತಾಡಿ ತಿಳ್ಕೊಂಡು ಆವಾಗಷ್ಟೇ ಮಾಡಬೇಕು. ಸುಮ್ಮನೆ ನಿಮ್ಮ ಪಾಡಿದ ನೀವು ಎಲ್ಲ ಥರದ ವ್ಯಾಯಾಮನೂ ಮಾಡೋಕ್ಕೆ ಹೋದರೆ ಅದು ಬಂದು ತೊಂದರೆ ಉಂಟು ಮಾಡೋದು. ಕೊನೆ ತಪ್ಪು ಕಲ್ಪನೆ ಆರ್ಥರೈಟಿಸ್ ಬಗ್ಗೆ ಅಂದರೆ, ಆರ್ಥರೈಟಿಸ್ ಬಂದರೆ ನಾವು ಸುಮ್ಮನೆ ರೆಸ್ಟ್ ಮಾಡಬೇಕು, ಬೇರೆ ಏನು ಕೆಲಸ ಮಾಡಬಹುದು, ಬೇರೆ ಏನು ವ್ಯಾಯಾಮ ಮಾಡಬಾರ್ದು, ರೆಸ್ಟ್ ಒಂದೇ ಸಾಕು. ಇದೊಂದು ದೊಡ್ಡ ತಪ್ಪು ಕಲ್ಪನೆ. ಯಾಕಂದರೆ ತುಂಬ ದಿನ ರೆಸ್ಟ್ ಮಾಡಿದರೆ ಆ ಜಾಯಿಂಟು ಹಾಳಾಗೋಗುತ್ತೆ, ಆ ಸಂಧಿ ಹಾಳಾಗೋಗುತ್ತೆ. ಸೊ ಯಾವಾಗ ರೆಸ್ಟ್ ಮಾಡಬೇಕು, ಯಾವ್ದಾದ್ರು ಹೊಡೆತ ಬಿದ್ದು ಮಂಡಿಯಲ್ಲಿ ಊತ ಬಂದಿದ್ರೆ ಅಥವಾ ತುಂಬ ನೋವು ಬಂದುಬಿಟ್ಟಿದೆ ಅಂದಾಗ, ಈ ರೀತಿ ಇದ್ದಾಗ ಖಂಡಿತವಾಗ್ಲೂ ರೆಸ್ಟ್ ಮಾಡಬೇಕು. ಆದರೆ 1-2 ದಿನ ಅಷ್ಟೇ. ಅದಾದಮೇಲೆ ಎಕ್ಸಸೈಸ್, ವ್ಯಾಯಾಮ ಕ್ರಮೇಣವಾಗಿ ಶುರು ಮಾಡಿ, ನಿಮ್ಮ ಡಾಕ್ಟರ್ ಜೊತೆ ಮಾತಾಡಿ, ನಿಮ್ಮ ರುಮೆಟಾಲಜಿಸ್ಟ್ ಜೊತೆ ಮಾತಾಡಿ, ಆರ್ಥೋಪೆಡಿಷಿಯನ್ ಜೊತೆ ಮಾತಾಡಿ ಅಥವಾ ಫಿಸಿಯೋಥೆರಪಿಸ್ಟ್ ಜೊತೆ ಮಾತಾಡಿ, ಅವ್ರು ಯಾವ ರೀತಿ ನಿಮಗೆ ಎಕ್ಸಸೈಸ್ ಹೇಳ್ಕೊಡ್ತಾರೆ ಆ ರೀತಿ ಮಾಡೋದು ತುಂಬ ಮುಖ್ಯ. ಎಷ್ಟು ಬೇಗ ಎಕ್ಸಸೈಸ್ ಶುರು ಮಾಡ್ತೀವೋ ಮಂಡಿ ನೋವಲ್ಲಿ ಅಷ್ಟು ಒಳ್ಳೆಯದು ಅಂತ ಹಲವಾರು ಸ್ಟಡಿಗಳು ಹೇಳ್ತವೆ. ಸೊ ಅದರಿಂದ ರೆಸ್ಟ್ ತಗೊಳ್ಳೋದು ಆರ್ಥರೈಟಿಸ್ಗೆ ಯಾವಾಗಲೂ ಒಳ್ಳೆಯ ವಿಷಯ ಅಲ್ಲ. 1-2 ದಿನ ರೆಸ್ಟ್ ಆಗಿದ ತಕ್ಷಣ ನಾವು ಎಕ್ಸಸೈಸ್ ಶುರು ಮಾಡೋದು ತುಂಬ ಮುಖ್ಯ.